ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಯುವ ನಿಧಿಯ ಸೆಲ್ಫ್ ಡಿಕ್ಲರೇಷನಲ್ಲಿ ಆದಂಥ ಬದಲಾವಣೆ ಕುರಿತು ತಿಳಿದುಕೊಳ್ಳೋಣ. ಪದವಿಯ ಹಾಗೂ ಸ್ನಾತಕೋತ್ತರ ಪದವಿಯ ಎಲ್ಲ ವಿದ್ಯಾರ್ಥಿಗಳು ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ. ಸಲ್ಲಿಸಿದ ನಂತರ ಮೊದಲು ಪ್ರತಿ ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲರೇಷನನ್ನು ಮಾಡುವುದು ಕಡ್ಡಾಯವಾಗಿತ್ತು. ನಂತರ 3 ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲರೇಷನನ್ನು ಮಾಡುವುದು ಕಡ್ಡಾಯವಾಗಿತ್ತು. ಆದರೆ ಈಗ ಯುವ ನಿಧಿಯಲ್ಲಿ ಮತ್ತೊಂದು ಬದಲಾವಣೆಯಾಗಿದೆ. ಈಗ 3 ತಿಂಗಳಿಗೊಮ್ಮೆ ಮಾಡಬೇಕಾದ ಸೆಲ್ಫ್ ಡಿಕ್ಲರೇಷನನ್ನು ಪ್ರತಿ ತಿಂಗಳು ಮಾಡಲಾಗುವುದೆಂದು ಯುವ ನಿಧಿ ಕಡೆಯಿಂದ ವಾಟ್ಸಪ್ಪಿಗೆ ಮೆಸೇಜ್ ಬರ್ತಾ ಇದೆ. ಆ ಮೆಸೇಜನ್ನು ಈಗ ನೋಡೋಣ. ಡಿಯರ್ ಅಪ್ಲಿಕ್ಯಾಂಟ್, ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ schedule is changed from quarterly to monthly. Hence from now on you are instructed to submit self declaration every month between 1st to 25th to get DBT benefit. ಅಂದರೆ ಪ್ರಿಯ ಅರ್ಜಿದಾರರೇ, ಯುವ ನಿಧಿ ಯೋಜನೆಯ ಸ್ವಯಂ ಘೋಷಣೆ ಅವಧಿಯನ್ನು ಪ್ರತಿ ತ್ರೈಮಾಸಿಕದ ಬದಲಾಗಿ ಮಾಸಿಕವಾಗಿ ಈ ಮೊದಲಿನಂತೆ ಬದಲಾಯಿಸಲಾಗಿದೆ. ಆದುದರಿಂದ ನೇರ ನಗದು ವರ್ಗಾವಣೆ ಪಡೆಯಲು ಇನ್ನು ಮುಂದೆ ಸ್ವಯಂ ಘೋಷಣೆಯನ್ನು ಪ್ರತಿ ಮೇ 1ರಿಂದ 25ರವರೆಗೆ ನೀಡುವುದು. ಅಂದರೆ ಮೊದಲು ನಾವು ಅಪ್ಲಿಕೇಶನ್ ಹಾಕಿದ್ವಲ್ಲ, ಆವಾಗ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನನ್ನು ಮಾಡುವುದು ಕಡ್ಡಾಯವಾಗಿತ್ತು. ಅದನ್ನು 3 ತಿಂಗಳಿಗೆ ಬದಲಾಯಿಸಿದರು. ಆದರೆ ಮುಂದಿನ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಿಂದ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನನ್ನು ಮಾಡುವುದು ಕಡ್ಡಾಯವಾಗಿರುತ್ತೆ. ಸೆಲ್ಫ್ ಡಿಕ್ಲರೇಷನನ್ನು ಮಾಡಿದಂಥ ಅರ್ಜಿದಾರರಿಗೆ ಮಾತ್ರ ನೇರ ನಗದು ಹಣವನ್ನು ಹಾಕ್ತಾರಂತ ಹೇಳಿದ್ದಾರೆ. ಇನ್ನು ಮುಂದೆ ಪ್ರತಿ ತಿಂಗಳು ಮಾಡಬೇಕಾಗುತ್ತೆ. ಡಿಸೆಂಬರ್ ತಿಂಗಳಿನಿಂದ ಪ್ರತಿ ತಿಂಗಳು ಮೇ 1ರಿಂದ 25ರವರೆಗೆ ನೀಡುವುದು. ಅಂದರೆ 1ನೇ ತಾರೀಕಿನಿಂದ 25ನೇ ತಾರೀಕು ಒಳಗಡೆ ನೀವು ಸೆಲ್ಫ್ ಡಿಕ್ಲರೇಷನನ್ನು ಮಾಡುವುದು ಕಡ್ಡಾಯವಾಗಿರುತ್ತದೆ. ಮತ್ತು 26ನೇ ತಾರೀಕಿಗೆ ಮಾಡಿದರೆ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ತೆಗೆದುಕೊಳ್ಳುವುದಿಲ್ಲ. ಹೀಗಾಗಿ ಯುವ ನಿಧಿ ಅರ್ಜಿದಾರರು ಪ್ರತಿ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಿಂದ ಪ್ರತಿ ತಿಂಗಳು ನೀವು ಸೆಲ್ಫ್ ಡಿಕ್ಲರೇಷನನ್ನು 1ನೇ ತಾರೀಕಿನಿಂದ 25ನೇ ತಾರೀಕು ಒಳಗಡೆ ಮಾಡಬೇಕಾಗುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.